राय सत्यधर्मरताय भजतां कल्पवृक्षा नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡುವುದರಿಂದ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಬೆಂಡೆಕಾಯಿ ತೊಗೊಂಡಿದ್ದೀನಿ, ಒಂದು 1/4 kg ಅಷ್ಟಿದೆ ಇದು ಬೆಂಡೆಕಾಯಿ. ಓಕೆ, ಇದರಲ್ಲಿ ಯಾವುದನ್ನ ಹುಳ ಹಿಡಿದಿದೆ ನೋಡಿಕೊಂಡು ತೆಗೆದು ಬಿಸಾಕ್ಬಿಡ್ಬೇಕು. ಓಕೆ, ಇವಾಗ ಇದನ್ನು ನೀಟಾಗಿ ತೊಳಿಬೇಕು. ನೀರು ಹಾಕಿ 2 ಸಲ ನೀರು ಹಾಕಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಬೆಂಡೆಕಾಯಿ ತೊಗೊಂಡು ಈ ಸಲ ದಪ್ಪ ಬಂದರೆ ಮಾತ್ರ ತಗೊಂಡ್ಬಿಡಬೇಕು. ಎಷ್ಟು ತಿಳಿದಿದ್ರೆ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಮಾಡಲಿಕ್ಕೆ, ಆಯಿತಾ. ಇದು ನೋಡ ಅನಿಸೆ ಸ್ವಲ್ಪ ದಪ್ಪ ಇದೆ. ಆಯ್ತು, ಇದನ್ನೆಲ್ಲ ನೀರು ಹಾಕಿ ತೊಳಿಬೇಕು. ನೀರು ಹಾಕಿ ತೊಳಿ ಅನ್ನೋಲ್ಲ. ಓಕೆ, ನೆಕ್ಸ್ಟ್ ಇವಾಗ ಇದು ಬೆಂಡೆಕಾಯಿ ಒರೆಸ್ಕೋಬೇಕು ನೀಟಾಗಿ. ಒಂದೊಂದೇ ಸಪ್ರೇಟ್ ಕೂಡ ಒರೆಸ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊತೀವಿ ಎಲ್ಲ ಬೆಂಡೆಕಾಯಿನೂ. ನೀರಿನ ಅಂಶ ಎಲ್ಲ ಹೋಗ್ಬೇಕು, ಯಾಕಂದರೆ ಈಗ ಆಲ್ರೆಡಿ ಇದರಲ್ಲಿ ಲೋಳೆ ಎಲ್ಲ ಇರುತ್ತಲ್ಲ. ಇದನ್ನು ನಾವು ಇವಾಗೇ ಕಟ್ ಮಾಡಿಬಿಟ್ರೆ ಅದು ನೀರು ಮತ್ತು ಅದ್ರ ಲೋಳೆ ಎಲ್ಲ ಕಲಿತು ಇನ್ನೊಂದು ಸ್ವಲ್ಪ ಜಿಗಿರು ಅನ್ನಿಸುತ್ತೆ. ಹಾಗಾಗಿ ಸ್ವಲ್ಪ ನೀಟಾಗಿ ಕಾಟನ್ ಬಟ್ಟೆ ತೊಗೊಂಡು ಒಂದೊಂದು ಒರೆಸ್ಕೊಂಡ್ರು ಕೂಡ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಈ ಥರ ಒರೆಸ್ಕೋಬೇಕು, ಒಂದೊಂದು ಸಪ್ರೇಟ್ ಒರೆಸ್ಕೊಂಡು. ಇವಾಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ, ಉದ್ದ ಬೇಕಂದರೆ ಉದ್ದ, ಯಾವ ಶೇಪು ಕಟ್ ಮಾಡ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡೋಣ ಅಂತ. ಓಕೆ, ಡಿಫ್ರೆಂಟಾಗಿ ಕಟ್ ಮಾಡ್ತೀನಿ. ಓಕೆ, ಆಯಿತಾ. ಒರೆಸ್ಕೊಂಡಾಗಿದೆ ಇವಾಗ ಎಲ್ಲ ಬೆಂಡೆಕಾಯಿನೂ ನೀಟಾಗಿ. ಓಕೆ, ಇವಾಗ ಕಟ್ ಮಾಡೋದು. ಇದು ಬೆಂಡೆಕಾಯಿನ ಕಟ್ ಮಾಡಬೇಕು. ಓಕೆ, ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡಿ. ಪೂರ ತಿಳು ಇದ್ದರೆ ಸೀದೋಗ್ಬಿಡುತ್ತೆ, ಹಾಗಾಗಿ ಮೀಡಿಯಮ್ ಇರಲಿ. ಓಕೆ, ನೋಡ್ಕೋಬೇಕು ಹುಳು ಆಯಿತಾ ಏನಂತ. ಪ್ರತಿಯೊಂದೂ ಹುಳು ಇರುತ್ತೆ ಒಂದೊಂದ್ಸಲ, ಹಾಗಾಗಿ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಈ ಥರ ತೆಗೆದು ಫಸ್ಟಿಂದು ಆಮೇಲೆ ಈಗ ನೋಡ್ಕೊತ ಇದೆ. ಇಷ್ಟು ನೋಡ್ಕೋಬೇಕು ಹುಳ ಇದೆ ಅಂತೇಳಿ ಪ್ರತಿ ಸಲ ನೋಡ್ಕೋಬೇಕು. ಇಷ್ಟು ತಿಳು ಆಗಿಬಿಟ್ರೆ ಜಲ್ದಿ ಸೀದೋಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಮೀಡಿಯಮ್ ಇದ್ದರೆ ಸೀದೋಗಲ್ಲ. ಆಯಿತಾ. ನೀವು ಎಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀರಿ? 1 kg, 1/2 kg. ಓಕೆ, 1 kg ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಅಷ್ಟನ್ನು ಈ ಥರ. ಓಕೆ, ನೆಕ್ಸ್ಟ್ ಎಲ್ಲದನ್ನು ಈ ರೀತಿ ನೋಡ್ಕೊಂಡು ಕಟ್ ಮಾಡ್ಕೊಳ್ತೀವಿ. ತುಂಬ ಈಸಿಯಾಗಿರುತ್ತೆ. ಓಕೆ, ಯಾಕಂದರೆ ಹುಳು ಇದ್ದರೆ ಗೊತ್ತಾಗಲ್ಲ, ಒಂದೊಂದು ಸಲ ಹುಳು ಇರುತ್ತೆ. ಹಾಗಾಗಿ ಪ್ರತಿ ಸಲನೂ ಸ್ವಲ್ಪ ನೋಡಿಕೊಂಡ್ರೆ ಚೆನ್ನಾಗಿ ಹುಳು ಇರಲ್ಲ. ಹಾಗಾಗಿ ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊಬಿಡೋಣ. ಓಕೆ, ನೆಕ್ಸ್ಟ್ ಆಯಿತು. ಎಲ್ಲ ಬೆಂಡೆಕಾಯನ್ನು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಓಕೆ, ಇವಾಗ ಒಂದು ಪಾತ್ರೆ ಇಟ್ಟು, ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಬೆಂಡೆಕಾಯಿ ಎಲ್ಲ ಇದೆಯಲ್ಲ, ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ನಾವು ಬೆಂಡೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಓಕೆ, ಎಲ್ಲ ಬೆಂಡೆಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಬೆಂಡೆಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲಿ ಪೂರ ರೋಸ್ಟೆಲ್ಲ ಆಗೋದೆಲ್ಲ ಬೇಡ, ಸ್ವಲ್ಪ ಲೋಳೆ ಹೋಗೋಷ್ಟು ಫ್ರೈ ಆದರೆ ಸಾಕಷ್ಟು. ಇದರಲ್ಲಿ ಇದು ಫ್ರೈ ಮಾಡಿಬಿಟ್ರೆ ಅದು ಟೇಸ್ಟ್ ಇರೋಲ್ಲ. ಓಕೆ, ಹಾಗಾಗಿ ಸ್ವಲ್ಪ ಲೋಳೆ ಹೋಗುವಷ್ಟು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಏನು ತೊಂದರೆ ಇಲ್ಲ. ಫ್ರೈ ಮಾಡ್ಕೊಂಡು ಸ್ವಲ್ಪ ಲೋಳೆ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಆಗಲಿ ಇದೆಲ್ಲದು. ಸ್ವಲ್ಪ ಇವಾಗ ಸ್ವಲ್ಪ ಟೊಮೊಟೊ ಇಟ್ಟಿದ್ದೀನಿ, ಟೊಮೊಟೊ ಅದನ್ನು ಬೇಯಿಸ್ಕೋಬೇಕು. ಓಕೆ, ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ತುಂಬ ಡಿಫ್ರೆಂಟ್ ಆಗಿದೆ, ಹಾಗೆ ಟೇಸ್ಟಿ ಆಗಿರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಬೇಕು. ಕತ್ತರಿಸಿದ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗಲಿ. ಈರುಳ್ಳಿ ಕೆಂಪಗಾದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟ್ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡು ಟೇಸ್ಟ್ ನೋಡಿಕೊಂಡು ಖಾರ ನೋಡಿಕೊಂಡು, ಅದರಲ್ಲಿ ಚಿಕ್ಕ ಮಕ್ಕಳೆಲ್ಲ ತಿಂತಾರೆ. ನೆಕ್ಸ್ಟ್ ಸ್ವಲ್ಪ ಟರ್ಮರಿಕ್ ಅಂದರೆ ಅರಿಶಿನ ಹಾಕೋಣ. ಓಕೆ, ಅರಿಶಿನ ಹಾಕೊಂಡು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋಬೇಕು. ಮಾಡಿರುವಂಥ ಟೊಮೊಟೊ ಆಯ್ತಲ್ಲ
ಅದನ್ನು ಹಾಕ್ಕೋಬೇಕಿಲ್ಲ. ಓಕೆ, ಟೊಮೊಟೊ ಫ್ರೈ ಮಾಡ್ಕೊಂಡು ಅದನ್ನು ಹಾಕ್ಕೊಂಡು ಇದನ್ನು ರುಬ್ಕೋಬೇಕಿತ್ತು. ಟೊಮೊಟೊ ಲಿಡ್ ಕ್ಲೋಸ್ ಮಾಡಿ ರುಬ್ಕೋಬೇಕು. ಇವಾಗ ಟೊಮೊಟೊ ಪ್ಯೂರಿ ಇದೆಯಲ್ಲ, ಆ ಟೊಮೊಟೊ ಪ್ಯೂರಿ ಹಾಕ್ಕೋಬೇಕು. ಓಕೆ, ಟೊಮೊಟೊ ಪ್ಯೂರಿ ಎಲ್ಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಟೊಮೊಟೊ ಪ್ಯೂರಿ ಹಾಕಿದೆ ಅಲ್ಲ, ಈ ಟೊಮೊಟೊ ಪ್ಯೂರಿ ಸ್ವಲ್ಪ ಬೆನಿಬೇಕಾದ್ರೆ ಇವಾಗ ಹುಣಸೆಹಣ್ಣಿಂದು ಪಲ್ಪ್ ಇದೆ ಅಲ್ಲ, ಅದೊಂದು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಓಕೆ, ಸ್ವಲ್ಪ ಹುಣಸೆಹಣ್ಣಿನ ಪಲ್ಪ್ ನೋಡಿ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ತುಂಬ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪ್ಲೀಸ್. ಹಾಗೆ ಕಮೆಂಟ್ ಹಾಕಿ.